ವೈದ್ಯರು ತಾತಪ್ಪನನ್ನು ನೋಡಲು ಬಂದರು. ತಾತಪ್ಪ ಜೋರಾಗಿ ಕಿರಿಚಿ ಬಿಟ್ರೆ ಸಿಂಹ ಗರ್ಜನೆ. ಹೆದರಿ ಡಾಕ್ಟರ್ ದೂರ ಸರಿದ್ರು. ಕೈ ಮುಟ್ಟುಕೊಡವಲ್ಲ, ಕಾಲು ಮುಟ್ಟುಕೊಡವಲ್ಲ, ಏನು ನೋಡ್ಬೇಕಂತಾರೆ ಏನೇನು ಸನಿಯಾಗಿ ಬರ್ಬಿಡವಲ್ಲ. ಆದರೂ ಕೂಡ ಬಹಳ ಕಷ್ಟಪಟ್ಟು ಪರೀಕ್ಷೆ ಮಾಡಿದ್ರು. ಕೆಲವೊಂದು ಡಯಾಗ್ನೋಸ್ ಮಾಡಿದ್ರು ಅವರು, ಕೆಲವೊಂದು ರೋಗ ಪತ್ತೆ ಹಚ್ಚಿದ್ರು. ತಾತನವರಿಗೆ ಉದರದ ಕಾಯಿಲೆ ಇದೆ, ಅಂದ್ರೆ ಹೊಟ್ಟೆಯಲ್ಲಿ ತ್ರಾಸದ, ಹೃದಯದಲ್ಲಿ ತ್ರಾಸ ಐತಿ, ರಕ್ತದ ಒತ್ತಡ ವಿಪರೀತ ಐತಿ. ಒಮ್ಮೊಮ್ಮೆ ರಕ್ತದ ಒತ್ತಡ ಕಡಿಮೆ ಆಗಿಬಿಡೋದು, ಒಮ್ಮೆ ಏರುಗತಿಯಲ್ಲಿ ಹೋಗೋದು, ಒಮ್ಮೆ ಕಡಿಮೆ ಆಗಿಬಿಡೋದು. ಇದೆಲ್ಲ ಹೃದಯ ರೋಗದ ಸೂಚನೆ. ಒಮ್ಮೆ ಹೆಚ್ಚಾಗೋದು, ಒಮ್ಮೆ ಕಡಿಮೆ ಆಗೋದು, ಒಮ್ಮೆ ಪೂರ್ತಿ ಕಡಿಮೆ ರಕ್ತದ ಒತ್ತಡ ಆಗೋದು, ಒಮ್ಮೆ ಬಹಳ ಹೆಚ್ಚಾಗಿಬಿಡೋದು. ಈ ರೀತಿ ಹೃದಯದ ಕಾಯಿಲೆಗಳು ಇರೋದು ಗೊತ್ತಾಗ್ತದೆ. ಉದರದಲ್ಲಿ ತೊಂದರೆ ಆದ, ಹೊಟ್ಟೆಯಲ್ಲಿ ಕೂಡ ಅನಂತ ಈ ಗ್ಯಾಸ್ಟ್ರಿಕ್ ಅಂತೀವಲ್ಲ ಆ ಥರದ ತ್ರಾಸನು ಕೂಡ ಇದೆ. ಎಲ್ಲವೂ ಅದವು. ಈತನ ಪರೀಕ್ಷೆ ಮಾಡಕ್ಕೆ ಸರಿ ಕೊಡವಲ್ಲ, ಹೆಂಗ್ ಮಾಡೋದು ಅಂತಂದ್ರೆ ಕೆಲವು ಡಾಕ್ಟರ್ ಅಂದ್ರು ಈತ ಹಿಂಗಾದ್ರೆ ಒಪ್ಪಿಕೊಳ್ಳಂಗಲ್ಲ, ಒಂದಿಷ್ಟು ಈತನಿಗೆ ಅರವಳಿಕೆ ಕೊಡಬೇಕು. ಅರವಳಿಕೆ ಅಂದ್ರೆ ಆತನನ್ನು ಎಚ್ಚರ ತಪ್ಪಿಸೋದು, ಅಂದ್ರೆ ಅನಸ್ತೇಸಿಯಾ ಕೊಟ್ಟು ಬಿಡಬೇಕು, ಅಂದ್ರೆ ಎಲ್ಲ ಚೆಕ್ ಮಾಡಕ್ ಬರುತ್ತೆ ಅಂತ ಕೆಲವರು ಡಾಕ್ಟರ್ಗಳು ನಿರ್ಧಾರ ಮಾಡಿದ್ರು. ಈತನಿಗೆ ಅರವಳಿಕೆ ಚುಚ್ಚುಮದ್ದು ಹಾಕಿ ಈತನ ಎಚ್ಚರ ತಪ್ಪಿಸಿ ಆಮೇಲೆ ಪರೀಕ್ಷೆ ಮಾಡೋದು ಅಂತಂದ್ರು. ಮತ್ತೆ ಕೆಲವರು ಮಾತಾಡಿದ್ರೆ, ಹೌದಪ್ಪ ಇಷ್ಟೆಲ್ಲ ಮಾಡಿ ಅದನ್ನು ಪರೀಕ್ಷೆ ಮಾಡಿದ್ರಿ ಇಂಥದಂತ ಗೊತ್ತಾತಂತ ಇಟ್ಕೊಳ್ರಿ, ಆಮೇಲೆ ಔಷಧಕ್ಕಾತ ಸಹಕಾರ ಮಾಡ್ಲಿಕ್ಕೆ ಯಾರೇನು ಮಾಡೋದು? ಎಲ್ಲ ಇದೆಲ್ಲ ಮಾಡಿ ರೋಗ ಪತ್ತೆ ಹಚ್ಚಿದ್ರಿ, ರೋಗ ಎಂಥದೈತೆ ಅನ್ನೋದು ಗೊತ್ತಾಯ್ತು, ಔಷಧಿನೂ ಕೊಟ್ರಿ, ಆತ ಔಷಧ ತಗೊಳ್ಳಲ್ಲ ಅಂದ್ರೆ ಏನ್ ಮಾಡೋದು? ಆಮೇಲೆ ಹೇಳಿದ ಪತ್ತೆ ಮಾಡ್ಲಿಲ್ಲ ಅಂದ್ರೆ ಹೆಂಗ? ಈಗಾಗಲೇ ರೋಗ ತುಂಬಾ ದೇಹ ತುಂಬಾ ವ್ಯಾಪಿಸಿ ಬಿಟ್ಟತೆ. ಔಷಧಿ ಮತ್ತೆ ಊಟ, ಆ ಒಂದು ಪರಿಸರ ಎಲ್ಲವೂ ಸಮನಾಗಿ ಇದ್ರೆ ಮಾತ್ರ ಸ್ವಲ್ಪ ದಿವಸ ತಾತನ್ನು ಉಳಿಸ್ಕೋಬಹುದು. ಇಲ್ಲಂದ್ರ ತಾತ ಒಂದು 7 ದಿವಸ ಬದುಕದಲ್ಲ ನೋಡ್ರಿ ಈ ಸ್ಥಿತಿ ಒಳಗ ಅಂತ ಡಾಕ್ಟರ್ಗಳು ನಿರ್ಧಾರ ಮಾಡಿದ್ರಂತ ನೋಡ್ರಿ. 7 ದಿವಸ ಉಳಿಯಂಗಿಲ್ಲ ಅಂದ್ರು. ನಾಡಿ ಪರೀಕ್ಷೆ ಮಾಡಿದ್ರು, ನಾಡಿ ಬಡಿತ ಪೂರ್ತಿ ಕ್ಷೀಣಗತಿಯಲ್ಲದ, ಹೃದಯದ ಬಡಿತ ಒಮ್ಮೆ ಏರುಗತಿ, ಒಮ್ಮೆ ಪೂರ್ತಿ ಕ್ಷೀಣಗತಿ. ಈ ರೀತಿ ಆದ್ರೆ ತಾತ ಇನ್ನ 7 ದಿನ ಉಳಿಯಂಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅಷ್ಟರೊಳಗೆ ತಾತ ಮತ್ತೆ ಜೋರಾಗಿ ಚೀರಾಕ್ ಪ್ರಾರಂಭ ಮಾಡಿದ. ಜೋರಾಗಿ ಮೊಟ್ಟ ಮೊದಲನೇಕ್ಕಿಂತ ಜೋರ್ ಚೀರಕತ್ತಿದ. ಸೊನ್ನ ಸೊನ್ಕೆ ಕೊಡೆ ಸೊನ್ನ ಅಂತಂದ್ರು. ಮಠಕ್ಕೆ ಕರ್ಕೊಂಡು ಹೋಗ್ರಿ ನನ್ನ, ಇಲ್ಲಿ ಬೇಡ ನನಗ ಅಂದ. ಹೆಂಗ್ ಮಾಡದಪ್ಪ ಈಗ ಅಂತ ಅವಾಗ ಡಾಕ್ಟರ್ ಬಸವರಾಜಪ್ಪನವರು, ನಾಗಪ್ಪನವರು, ಬಸಲಿಂಗ ತಾತನವರು ಮತ್ತು ಮುದುಕೈ ತಾತನವರು ಹೋಗಿದ್ರು. ಜೊತೆಗೆ ಹೋದವರು ಒಂದಿಷ್ಟು ಎಲ್ಲರೂ ಕೂಡಿ, ಅಲ್ಲಪ್ಪ ತಾತ ಈ ನಮ್ಮನೆ ಭಾಳ ಗದ್ದಲ ಮಾಡಕತ್ತೇನ, ಮತ್ತು ಈತಿ ಡಾಕ್ಟರ್ ನೋಡಿದ್ರೆ 7 ದಿವಸ ಉಳಿಯಂಗಿಲ್ಲ ಅಂತಾರೆ. ಇಷ್ಟು ಕಷ್ಟಪಟ್ಟು ನಾವೆಲ್ಲ ಡಯಾಗ್ನೋಸ್ ಮಾಡಿಸಿ ಏನೋ ಮಾಡಿಸ್ತೀವಿ ಅಂತ ಇಟ್ಕೊಳ್ರಿ, ಆಮೇಲೆ ತಾತ 7 ದಿವಸ ಉಳಿಯಂಗಿಲ್ಲ ಅಂತ ಡಾಕ್ಟರ್ ಅಂದ್ರೆ ದೇವರನ್ನು ತಿಳ್ಕೊಂಡಿವಿ ನಾವೆಲ್ಲ. ಅವ್ರು ಹೇಳಿದ ಮೇಲೆ ಮುಗಿದ ಹೋತಲ್ಲ, ಇನ್ನು ಸುಮ್ಮನೆ ತಾತಗೆ ಯಾಕೆ ತೊಂದರೆ ಕೊಡೋದು? ತಾತ ಮಠಕ್ಕೆ ಹೋಗಮ್ಮಂತ ಭಾಳ ಗದ್ದಲ ಮಾಡಕತ್ತಾನೆ, ಆತನ ಇಚ್ಛೆ ಏನೈತೆ ಹಂಗ ಮಠಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ನಿರೂಪಾಯರಾಗಿ ಮಠಕ್ಕೆ ಕರ್ಕೊಂಡು ಬಂದರು. ಮಠಕ್ಕೆ ಬಂದ ತಾತ ನೋಡ್ರಿ ಎಂಥ ವಿಚಿತ್ರ. ಡಾಕ್ಟರ್ ಏನು ಹೇಳ್ಯಾರ? 7 ದಿವಸ ಉಳಿಯಂಗಿಲ್ಲ ಅಂತ ಡಾಕ್ಟರ್ ಹೇಳ್ಯಾರ. ನೋಡ್ರಿ ಈ ಮಾತುಗಳನ್ನ. ಅದಕ್ಕೆ ಪವಾಡ ಪುರುಷರು ಅವ್ರು ಯಾರ ಕೈಯಾಕ ಸಿಕ್ಕಿಲ್ಲ, ಯಾ ಡಾಕ್ಟರ್ಗೂ ಸಿಗಂಗಿಲ್ಲ, ಪರಮಾತ್ಮನ ಕೈಯಾಕೂ ಸಿಗಂಗಿಲ್ಲ. ಶಿವನಿಗಿಂತ ಶಿವ ಶರಣರು ಅತ್ಯಧಿಕ, ಶಿವನಿಗಿಂತಲೂ ದೊಡ್ಡಾತ ಮರಿಬಸವಲಿಂಗ ತಾತ. ಶಿವನಿಗೆ ಆತನ ಇರೋ ಕಂಡಿಡೋದಾಗೋದಿಲ್ಲ, ಇನ್ನು ಡಾಕ್ಟರ್ ಏನು ಕಂಡಿಡಿತಾರ? ಅದಕ್ಕೆ ಆತ ಬಂದ 7 ದಿವಸ ಉಳಿಯಂಗಿಲ್ಲ ಅಂತ ಹೇಳಿದ್ರು. ಊರಿಗೆ ಬಂದ ಮಠಕ್ಕೆ ಬಂದು ಡಾಕ್ಟರ್ ಹೇಳಿದ್ರು, ಸಿಹಿ ಊಟ ಮಾಡಬಾರ್ದು, ಖಾರ ಊಟ ಮಾಡಬಾರ್ದು, ಎಲ್ಲ ಬಿಡ್ಬೇಕು. ಯಾಕಂದ್ರೆ ಸಿಹಿ ಊಟ ಮಾಡಿದ್ರೆ ಮಧುಮೇಹ ಐತಿ, ಊಟ ಮಾಡಬಾರ್ದು. ಖಾರ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಐತಿ ಒಳಗ, ಗ್ಯಾಸ್ಟ್ರಿಕ್ ಅಲ್ಸರ್ ಆಗೈತಿ ಒಳಗ, ಅಂದ್ರೆ ಜಠರದ ಹುಣ್ಣಾಗೈತಿ, ಅದು ತಿನ್ನಬಾರ್ದು ಅಂದ್ರು. ಮತ್ತೆ ಉಪ್ಪು ತಿನ್ನಬಾರ್ದು, BP ಹೆಚ್ಚೈತೆ ಅಂದ್ರು. ಎಲ್ಲ ಹೇಳಿದ್ರು. ಏನೇನು ಬ್ಯಾಡ ಅಂತಾರ ಓಸು ತಿಂದ ತಾತ. ಮೊದಲು ಊಟ ಮಾಡ್ತಿದ್ದಿಲ್ಲ, ಯಾವಾಗ ಅಲ್ಲಿಂದ ಬಂದ ಮೇಲೆ ದಿನ ಹೋಳಿಗೆ ಮಾಡಿಕೊಡ್ರಿ ನನಗಂದು. ವಿಚಿತ್ರ ಅಲ್ಲ? ದಿನ ಹೋಳಿಗೆ ಊಟ ಮಾಡ್ತೀನಂದ. ಏನು ಬೇಡ ಅಂತಿದ್ರು ಅವೆಲ್ಲ ಅಷ್ಟು ಊಟ ಮಾಡಿದ. ಊಟ ಮಾಡ್ಲಿಕ್ಕೆ ಡಾಕ್ಟರ್ ಹೇಳಿದ್ದೆಲ್ಲ ವಿರುದ್ಧ. ಡಾಕ್ಟರ್ ಹೇಳಿದ ಅದ್ರ ವಿರುದ್ಧನ ಮಾಡಿದೆಲ್ಲ. ವಿರುದ್ಧ ಮಾಡಿಕಂತ ಹಿರಿಯ ವೈದ್ಯರು ತಾತನಂತಕರ ಅರಮನೆ ಅತಿಥಿ 7 ದಿನಕ್ಕೆಂದುವರೆದುದ ಮರೆಸಿ 7 ಮಾಸಗಳು ಸಂದವು ಏನರಿಯದಲ್ಲಿರುತ್ತಿರುವ ತಾತ ದಿನ ದಿನ ಚರಿಸತೊಡಗಿದ ತನ್ನ
ಭಕ್ತರು ಇರುವ ಪುರಗಳಿಗೆಲ್ಲ ಭೆಟ್ಟಿಯ ನೀಡಿ ಬಂದಿಹನು. 1 ದಿವಸ ಅಲ್ಲ, 7 ದಿವಸ ಅಲ್ಲ, 7 ತಿಂಗಳು 1 ದಿನ ಬಿಡ್ಲಾರ್ದಂಗೆ ಎಲ್ಲ ಊರಿಗೆ ಬಂಡಿ ಬಡಿ ಅನ್ನತ್ತು, ಬಂಡಿ ಕಟ್ಟು ಹೊಡಿ ಅನ್ನತ್ತು. ಇಂಥ ಊರಿಗೆ ಹೋಗ್ಬೇಕಂದ್ರೆ ಅಂಥ ಊರಿಗೆ ಕರ್ಕೊಂಡು ಹೋಗ್ಬೇಕು. ಆ ಊರಿಗೆಲ್ಲ ಭಕ್ತರನ್ನ ಭೇಟಿ ಆಗ್ಬೇಕು, ಮತ್ತೆ ವಾಪಸ್ ಬರ್ಬೇಕು, ಮತ್ತೊಂದೂರಿಗೆ ಈ ರೀತಿಯಾಗಿ 1 ದಿನ ಬಿಡ್ಲಾರ್ದಂಗೆ ದಿನಾ ಪ್ರಯಾಣ ಮಾಡಿದಂತೆ ತನ್ನ ಭಕ್ತರು ಎಲ್ಲಾದ್ರೆ ಅಲ್ಲೆಲ್ಲ ಹೋಗಿ ಬಂದ ತಾತ. ಅದಕ್ಕೆ ತಾತ ಎಲ್ಲಿ ನಿನ್ನ ಭಕ್ತರು ಅಲ್ಲೇ ನಿನ್ನ ವಾಸ. ಎಲ್ಲಿ ತಾತನ ಅಂತ ಹೆಸರು ಕರಿತಿದ್ರು ಅಲ್ಲಿಗೆಲ್ಲ ಹೋದ. ಎಲ್ಲಿ ತಾತಪ್ಪ ಅಂದ್ರು ಅಲ್ಲಿ ತಾತಪ್ಪ ಪ್ರತ್ಯಕ್ಷ ಇರ್ತಿದ್ದ. ಈ ರೀತಿಯ ಹೋಗಿ ಅನಂತ ಲೀಲೆಗಳನ್ನು ತೋರಿಸಿದ. ಕರುಣೆ ಈತನ ದೇಹ ಸ್ಥಿತಿ ಬರ್ತ ಮತ್ತಷ್ಟು ಕ್ಷೀಣ ಆಗ್ಲಿಕ್ಕತ್ತದ. ಯಾಕಂದ್ರೆ 1 ದಿವಸ ಊಟ ಮಾಡಿದ, 1 ದಿವಸ ಇಲ್ಲ, 1 ದಿವಸ ಒಂದು ಕಡೆ ಮನೆಗೆ ಹೋದ್ರೆ ಮತ್ತೊಂದು ದಿವಸ ಇನ್ನೊಂದು ಮನೆಗೆ ಹೋಗಿರ್ತಿದ್ದ. ಹೀಗಾಗಿ ತಾತನ ದೇಹ ಸ್ಥಿತಿ ಮತ್ತಷ್ಟು ಕ್ಷೀಣ ಆಯಿತು. ಹೋಗುವ ಬರುವ ಜನಗಳು ಹೆಚ್ಚಾದರು. ತಾತಪ್ಪನ ಮಾತಾಡ್ಸಕ್ಕಂತ ಬರೋರು ಬಹಳ ಜನ ಬರೋರು. ಬಂದು ತಾತನನ್ನ ನೋಡಿ ಮಾತಾಡಿಸಿ ಹೋಗೋರು. ಕೆಲವರಿಗೆ ಅಂಥ ಸ್ಥಿತಿ ಒಳಗೂ ಪಾದ ಕೊಡ್ತಿದ್ದ, ಕೆಲವರಿಗೆ ಅಂಥ ಸ್ಥಿತಿ ಒಳಗೂ ಬೇಡ ಕೊಡೇ ಅಂತ ಪಾದ ಹಿಂದಕ್ಕೆ ತಕೊಂಡು ಬಿಡ್ತಿದ್ದ. ಈ ರೀತಿಯಾಗಿ ತಾತಪ್ಪ ದಿನದಿಂದ ದಿನಕ್ಕೆ ಮತ್ತಷ್ಟು ಕ್ಷೀಣ ಹಾಕೊಂತ ಸಾಂಸಿ ಒಡಿ ಅಂದ್ರೆ ಭಜನೆಯನ್ನು ಮಾಡ್ರಿ ಅಂದ. ನೋಡ್ರಿ ತಾತಪ್ಪ ಭಜನೆ ಮಾಡೋದು ಹೇಳಾನಂತ ತಾತಪ್ಪನವ್ರು ಎಲ್ಲಿದ್ರು ಅಲ್ಲಷ್ಟಲ್ಲ, ಇಲ್ಲಿ ಮಠದಾಗ ಊರಾಗ ಎಲ್ಲೆಲ್ಲಿ ಕುಂತಾರ ಅಲ್ಲೆಲ್ಲ 10 ಮಂದಿ 20 ಮಂದಿ 30 ಮಂದಿ 100 ಮಂದಿ ತನ ಗುಂಪು ಸುಮಾರು 20-30 ಭಜನಾ ತಂಡಗಳು ಹುಟ್ಟಗನವರು ತುಂಬ ಬರೇ ಓಂಕಾರ ಭಜನೆ ನಡೆದು ಬಿಡುತ್ತೆ. ಎಲ್ಲಿ ಬೇಕಲ್ಲೇ ನಾಮಸ್ಮರಣೆ. ಊರು ಗಡಚುಕ್ಕುವಂತೆ ಹಳ್ಳ ದಂಡಿಗೆ ಬಂದ್ರೆ ಎಲ್ಲಿ ನೋಡಿದ್ರೆ ಭಜನಾ ಶಬ್ದವೇ ಕೇಳಬೇಕು. ಭಜನ ಪ್ರಿಯ ಮರಿಬಸವಲಿಂಗ ಈತ ಭಜನ ಪ್ರಿಯ ಈತ. ಈಗ ನೋಡ್ರಿ, ಈಗ ಆತ ಭಜನ ಪ್ರಿಯ ಅವಾಗಿದ್ದ ಈಗಿಲ್ಲ ಅಂತಲ್ಲ, ಈಗನೂ ಕೂಡ ಸುಮಾರು ಪುರಾಣ ಎಂದು ಪ್ರಾರಂಭ ಆಗ್ಯದ. ಅವತ್ತಿನಿಂದ ಇವತ್ತಿನ ತನ ನಾಳೆ ತನ ಪ್ರತಿನಿತ್ಯ ರಾತ್ರಿಯಿಂದ ಮುಂಜಾನೆ ತನ ಭಜನೆ ಮಾಡಿದ್ದೆ ದಿನ 1 ಊರವರು 2 ಊರವರು 3 ಊರವರು. ಯಾಕಂದ್ರೆ ತಾತಪ್ಪಗ ಭಜನೆ ಅಂದ್ರೆ ಅಷ್ಟು ಪ್ರೇಮ. ಭಜನ ಪ್ರಿಯನು ಮರಿಬಸವಲಿಂಗ ತಾತನು. ಈ ರೀತಿಯಾಗಿ ಭಜನೆ ತಂಡವಾಗಿ ಬರಕತ್ತಿದವು. ಅಡಿಗಡಿಗೆ ತಾತ ಅಡಿಗಡಿಗೆ ತಾನತಿ ಮಮತೆಯಂ ನುಡಿಯುತ್ತಿಪ್ಪನು. ಆಗ ಒಡನೆ ಬಳಿಯಲಿ ಇದ್ದ ಭಕುತರು ನಾಗಪ್ಪನನು ಬಿಡದೆ ಬಳಿಯಿರು ಎಂದು ಬೇಡವರು. ಒಡೆಯ ಪರಶಿವ ರೂಪನಾಗ ಬಿಡದೆ ಹರುಷದಿ ಓಂಕಾರ ಉಚ್ಚರಿಸುವನು. ಮನಸ್ಸಿನೊಳಗ ಯಾವಾಗಲೂ ಓಂಕಾರ ಶಬ್ದ ತಾತಪ್ಪನವರೆಂದು ಹೊರಗೆ ಬರುತ್ತಿತ್ತು. ಏಕಕಾಲಕ್ಕೆ ಈ ಓಂ ಅಂತ ಏನಂತೀವಲ್ಲ, ಈ ಓಂ ಅಂತ ಅನ್ನೋದು ಈ 6 ಚಕ್ರಗಳನ್ನು ಭೇದಿಸಿಕೊಂಡು ಬರ್ತಿತ್ತದು. ಆಧಾರ, ಸ್ವಾದಿಷ್ಟ, ಮಣಿಪುರ, ಅನಾಹತ, ವಿಶುದ್ಧಿ, ಆಗ್ನೇಯ, ಬ್ರಹ್ಮಚಕ್ರ, ಪಶ್ಚಿಮ ಶಿಖಾಚಕ್ರ ಅಂತಕ್ಕಂಥ 6 ಚಕ್ರಗಳದವಲ್ಲ, ಎಲ್ಲ ಚಕ್ರಗಳನ್ನು ಭೇದಿಸಿ ಆ ಓಂಕಾರ ಒಳಗಲಿಂದ ಬರ್ತಿತ್ತು. ಆ ರೀತಿಯಾಗಿ ತಾತ ಕ್ಷಣಕ್ಕ ಓಂಕಾರವನ್ನು ಉಚ್ಚರಿಸುವ. ಅದು ಬಿಟ್ಟರೆ ಆಗ್ಯಾ ಎಲ್ಲಿ ಆಗ್ಯಾ ಅಂತ ಕರೀತಿದ್ದ. ಕಣ್ಣು ಮುಚ್ಚುವ, ಕಣ್ಣು ತೆರೆಯುವ, ಸಣ್ಣ ಮಗುವಿನ ತೆರದಿ ನಗುವ. ಸಣ್ಣ ಕೂಸು ನಕ್ಕಂಗ ನಗತ್ತೆ ನೋಡ್ರಿ. ಕೂಸು ಹೆಂಗ ನಗುತ್ತದೆ? ತಾನಾಗಿರ್ತದೆ. ಯಾವಾಗಲೂ ಕಣ್ಣು ಮುಚ್ಚಿಕೊಂಡು ನಗತಿರ್ತದೆ. ಹಂಗದು ನಗತೈತೆ ಅಂತ ನಾವಂತೀವ. ಅದಕ್ಕೆ ನಗದು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಲ್ಲದನ್ನು ತೋರಿಸ್ತಾ ಇರ್ತತೆ. ನಾವುಗಳೇನಂತೀವಲ್ಲ ನೋಡ್ರಿ, ಆ ಸಣ್ಣ ಹುಟ್ಟಿದ ಕೂಸು ನಗತಿರ್ತದೆ. ಆ ರೀತಿ ಒಳಗೆ ಯಾವ ಭಾವ ಇರ್ಲಾರ್ದಂಗ ನಿರ್ಭಾವನಾಗಿದ್ದ, ಭಾವರಹಿತನಾಗಿದ್ದ, ನಿರ್ಲಿಪ್ತನಾಗಿದ್ದ. ಯಾವಾಗಲೂ ಅಂತರಂಗದೊಳಗ ನಗೆ ಇತ್ತು ಆತನಲ್ಲಿ. ನಾನು ಹೋಗ್ತಿಲ್ಲ ಎಂಬ ಧೂಪ್ ಇದ್ದಿದ್ದಿಲ್ಲ.
ನಮಗೆ ಅಯ್ಯೋ ಒಂದಿಷ್ಟು ಕಾಯಿಲಾತ ಇನ್ನೇನು ಸಾಯ್ತೀನಿ ಬಿಡಪ್ಪ ಅಂತಂದು ಎಷ್ಟು ಮಂದಿ ಚಿಂತೆ ಮಾಡ್ತವೋ ಗೊತ್ತಿಲ್ಲ. ಯಾರ ವಾರಿಗಾರ ಸಾಯ್ಬೇಕು ಒಂದಿಷ್ಟು ಊರಾಗ ಅವ್ರ ಸೊತ್ತ ಅಯ್ಯೋ ನಮ್ಮ ವಾರಿಗತ್ತ ಹೋಗ್ಬಿಟ್ಟ ಸುರು ಹಚ್ಚಿಗಳ ನೋಡ್ರಿ ಕತ್ತಿ ದೊಡ್ಡ ಕತ್ತಿ ಅದು ಬಾಬ್ರು ಯಾರು ತೀರ್ಕೊಂಡಾರ ನಮ್ಮ ವಾರಿಗಾರ ಅಂದಪ್ಪ ಅಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂತ ಕುಂತು ಬಿಡ್ತೀವಿ ನಾವು. ಎಲ್ಲಿ ನನಗೂ ಬಂದುಬಿಡುತ್ತೆ ಏನೋ. ಯಾರ ಸತ್ತಲ್ಲಿ ಹೋದ್ರಂತೂ ಕತ್ತಿನ ಮುಗಿದೋದು. ಸತ್ತಲ್ಲಿ ಹೋದ್ರೆ ಇವ್ರು ಅವ್ರಿಗಿಂತ ಮುಂಚೆಕ್ಕಿಂತ ಭಾಳ ಮಜಾ ಐತದೆ. ಜನ ಮನೆಗೆ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ್ಲ ಸಂಗಮ ದೇವ. ಒಬ್ಬೊಬ್ರು ಮಂದಿನ ಕಳಿಸ್ಬೇಕು, ನೋಡ್ಬೇಕು. ಯಾರ ಮನೆಗಾರ ಹೋಗಿರ್ತಾರೆ ಹೆಣ್ಮಕ್ಳು, ಅವ್ರ ಮನೆಯವ್ರು ಅಳ್ತಿರ್ತಾರೆ, ಹೆಂಗೆ ಗೊತ್ತಿಲ್ಲ. ಇವ್ರು ಅವ್ರಿಗಿಂತ ಜೋರಾಗಿ ಅಳ್ತಿರ್ತಾರೆ. ನೋಡ್ಬೇಕು ಅದ್ರ ಮಜಾ ಹೆಂಗಿರುತ್ತೆ. ಹೀಗೆ ತಾತ ಸಣ್ಣ ಮಗುವಿನಂತೆ ಒಮ್ಮೆ ನಗುತ್ತಾನ, ಒಮ್ಮೆ ಶಿವನ ನಾಮಸ್ಮರಣೆಯನ್ನು ಗೊಣಗುತ್ತಾನ, ಒಮ್ಮೆ ಮೌನ ಧರಿಸ್ತಾನ, ಒಮ್ಮೆ ಸಂಪೂರ್ಣ ರೀತಿ ಬೇರೆನೇ ಆಗಿ ತೋರ್ತಾ ಇದ್ದ. ನೆರೆದ ಭಕ್ತರು ನೆರೆದ ಭಕ್ತರು ಮನದಿ ತುಗುಡದಿ ಹರನ ನಾಮದ ಭಜನೆ ಗೈವರು ಧರೆಗೆ ಬಂದಿ ಹಸಿವರು ಶಿವನೋಡು ಬೆರೆದು ಹೋಗುವ ನರರ ಪಾಪದ ಕೊಳೆಯ ಕಳೆಯುವ ಕರುಣಿ ಹೋಗುವನೆಂದು ದುಃಖದಿ ಮರಿ ಬಸವಲಿಂಗನ ಧ್ಯಾನಿಸುವರು ಕ್ಷಣವು ಬಿಡದೆ ಕ್ಷಣವು ಬಿಡದೆ. ಒಂದು ಕ್ಷಣವು ಬಿಡದೆ ಭಜನೆ ಅವಿರತವಾಗಿ ಪ್ರಾರಂಭ ಆಗಿದೆ. ಊರಲ್ಲಿ ಮಠದಲ್ಲಿ ಕುಂತಲ್ಲಿ ನಿಂತಲ್ಲಿ ಎಲ್ಲ ತಲ್ಲೆ ತಾತನ ಭಜನೆ ಓಂಕಾರ ತುಂಬಿ ತುಳುಕ್ತಾ ಇದೆ ಉಟಕನೂರಲ್ಲಿ. ಎಲ್ಲಿ ನೋಡಿದರೆ ಭಜನೆಗಳೇ ಭಜನೆಗಳು. ಈ ರೀತಿಯಾಗಿ ಎಲ್ಲರೂ ನಾಮಸ್ಮರಣೆಯನ್ನು ಮಾಡುತ್ತಾರೆ. ತಾತ ಏನಪ್ಪ ನೀನು ಎಂಥ ಒಂದು ಈ ಲೋಕವನ್ನ ಪಾವನ ಮಾಡಲಿಕ್ಕೆ ಬಂದು ನಮ್ಮೆಲ್ಲರನ್ನು ಉದ್ಧರಿಸಿದೆ. ಬರಿಬಸವಲಿಂಗ ಇಂದೇಕ ಮೌನವ ತಾಳಿದೆ ಅಂತ ಎಲ್ಲರೂ ಕೂಡ ದುಃಖಿತರಾಗ್ತಕ್ಕಂಥವ್ರು ಆಗ್ತಾರೆ. ಕಣ್ಣಲ್ಲಿ ನೋಡ್ರಿ ಆ ತಾತಪ್ಪನವರ ಆ ಒಂದು ಸ್ಥಿತಿಯನ್ನು ನೋಡಿ ಎಷ್ಟೋ ಮಂದಿ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಇಳಿಸ್ತಕ್ಕಂಥವ್ರು ಆದರು. ತಾತ ಬಲದ ಮಗ್ಗಲಿನೊರಗಿ ತಕ್ಷಣ ಬಲಗವಿಯನ್ನು ಮೇಲ್ ಮಾಡಿ ಮಲಗಿಕೊಂಡ ತಾತ ಫಳ ಫಳ ಹೊಳೆವ ನೇತ್ರಗಳನ್ನು ಹೊಳೆಯುವ ನೇತ್ರಗಳನ್ನು ಒಂದು ಸಾರಿ ಹಿಂಗ ತೆಗೆದ ಛಲದಿ ತೆರೆಯುತ್ತ ಆಗ ಆಗ ಎಂದು 3 ಸಾರೆ ನಾಗ ನಾಗ ಅಂತ 3 ಸಾರೆ ಕರೆದ. ನಾಗಪ್ಪ ಆ ಸಮಯದೊಳಗೆ ಇರಲಿಲ್ಲ. ಅದು ಯಾಕಂದ್ರೆ ಬೆಳಗ್ಗೆ ಮುಂಜಾನೆ ಆಗಿತ್ತು. ಅಂದ್ರೆ 3ನೇ ಜಾವ, 4 ತಾಸಿಗೊಂದು ಜಾವ ಅಂದ್ರೆ 3ನೇ ಜಾವ 4 ಗಂಟೆಯಿಂದ ಇಚ್ಚಕ್ಕೆ ಬರ್ತದಲ್ಲ, ಆ ಸಮಯದೊಳಗ ನಾಗಪ್ಪನವರು ನಿತ್ಯ ವಿಧಿ ತೀರಿಸಿಕೊಳ್ಳಬೇಕಂತೇಳಿ ಹಳ್ಳದ ಕಡೆ ಹೋಗಿದ್ರು. ಹಳ್ಳದ ಕಡೆ ನಾಗಪ್ಪ ಹಳ್ಳದ ಕಡೆ ಹೋಗಿದ್ದ. ತಾತಪ್ಪ 3 ಸಾರೆ ಕೂಗಿದ. ಆಗ 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 ಎಂದು 3 ಸಲ ಕರೆದು ಮೌನವನ್ನು ತಾಳಿದ. ಮೌನ ನಿರ್ಲಿಪ್ತ ಕಣ್ಣು ಮುಚ್ಚಿಕೊಂಡ. ಸಲಿಲದೊಳು ಸಲಿಲಡಗಿದಾತರ ಮಿಳಿತವಾಯಿತು ಲಿಂಗ ದೇಹವು ಬಯಲು ಬಯಲೊಡನೆ. ತಾತಪ್ಪನ ಲಿಂಗ ದೇಹವು ಈ ಶರೀರವನ್ನು ಬಿಟ್ಟು ಜ್ಯೋತಿಯಲ್ಲಿ ಅಡಗಿ ಲಿಂಗದೊಳಗೆ ಬೆರೆತು ತಾನೇ ಮಹಾಲಿಂಗವಾದ ತಾತಪ್ಪ ಬಯಲೊಳಗೆ ಬೆರೆತು ಬಯಲ. ಒಂದಿಷ್ಟು ಕರ್ಪೂರ ಹಚ್ಚ.